ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಇವತ್ತು ಕಾಲೇಜ್ ಇಲ್ದಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಎದ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆ ಸ್ವಲ್ಪ ಪೇಂಟರು ಕೆಲಸಕ್ಕೆಲ್ಲ ಬರ್ತಾರೆ ಅಲ್ವಾ, ಸೊ ಅವರೆಲ್ರಿಗೂ ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಮಾಮೂಲಿ ಈ ರೀತಿ ಯಾರೂ ಬಂದಿಲ್ಲ ಅಂತೆಲ್ಲ ಹೇಳಿದ್ರೆ ಇನ್ನೂ ಸ್ವಲ್ಪ ಆರಾಮಾಗಿ ಏನೂ ಬೇರೆ ಕೆಲಸನೇ ಇರೋಲ್ಲ ನನಗೆ. ಆ್ಯಕ್ಚುಲಿ ಆರಾಮಾಗಿ ಇನ್ನೂ ಲೇಟಾಗಿ ಎದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿನ್ಕೊಂಡಿರೋದು ಅಷ್ಟೇ. ಇವಾಗ ಸ್ವಲ್ಪ ಇವರೆಲ್ಲ ಇದೆಲ್ಲ ಅವ್ರಿಗೆಲ್ಲ ಅಡುಗೆ ತಿಂಡಿ ಮಾಡಬೇಕಲ್ವ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪಲಾವ್ನ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಾಗಿ ಪಲಾವ್ ಮಾಡಬೇಕಿದ್ರೆ ಜಾಸ್ತಿ ಈ ಥರ ಪಾತ್ರೆಯಲ್ಲಿ ಮಾಡ್ತೀನಿ. ಹಾಗೆ ಬಿಸಿನೀರನ್ನು ಕಾಯಿಸಿಟ್ಕೊಂಡ್ರೆ ಬೇಗ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ ಇವಾಗ ಪಲಾವ್ ಕೂಡ ರೆಡಿ ಆಯಿತು. ಇದೆಷ್ಟು ಒಂದು 7:30 ಅಷ್ಟೆಲ್ಲ ತಿಂಡಿ ಆಲ್ರೆಡಿ ರೆಡಿಯಾಗಿ ಹೋಗಿತ್ತು. ಅವ್ರು ಬರ್ತಿದ್ದಂಗೆ ತಿಂಡಿ ಕೊಟ್ಬಿಟ್ರೆ ಅವ್ರಿಗೂ ಸರಿ ಹೋಗುತ್ತೆ ಅಲ್ವಾ. ಆಮೇಲೆ ಮತ್ತೆ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಮತ್ತೆ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಲಾವ್ನ ಮಾಡ್ಕೊಂಡಿದ್ದೆ. ಪಲಾವ್ ಒಂಥರ ಯಾವಾಗಲೂ ಆರಾಮಾಗಿ ಮಾಡಿ ಕೊಟ್ಬಿಡ್ಬೋದು ಬೇಗನೆ. ಇನ್ನು ಅದಾದಮೇಲೆ ಟೀನು ಕಾಯಿಸಿಟ್ಬಿಡಬೇಕು ಫ್ಲಾಸ್ಕ್ಗೆ. ಆಮೇಲೆ ನನಗೆ ಹೆಂಗೆ ಅಂತಂದರೆ ಫಸ್ಟ್ ಎಲ್ಲ ಕೆಲಸ ಮುಗಿದ್ಬಿಟ್ರೆ ಆಮೇಲೆ ಒಟ್ಟಿಗೆ ನಾನು ಮನೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಮತ್ತೆ ಒಂದು ಸಲ ಇದು ಕಾಯಿಸಿ ಅದು ಮಾಡಿ ಹಂಗೆ ಮಾಡೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ. ಸೊ ಅವ್ರಿಗೆ ತಿಂಡಿ ಆದಮೇಲೆ ಟೀ ಕೊಡಲೇಬೇಕಲ್ವ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಟೀನೂ ಸಹ ಕಾಯಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ಲಾಸ್ಕ್ ಇದೆಯಲ್ವ, ಟೀನ ಕಾಯಿಸಿ ಹಾಕಿಟ್ಬಿಟ್ರೆ ಒಂದು 2 ಸರಿ ಆಗೋಷ್ಟು ಕಾಯಿಸ್ಬಿಟ್ರೆ ಇನ್ನು ಮಧ್ಯಾಹ್ನ ಊಟ ಕೊಡೋಕ್ಕೆ ಸರಿ ಆಗುತ್ತೆ. ಇನ್ನು ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಕಾಯಿಸ್ಕೊಟ್ರೆ ಅವ್ರು ಸಂಜೆ ಕುಡ್ಕೊಂಡ್ಬಿಡ್ತಾರೆ. ಸೊ ಆ ಥರ ನನಗೆ ಫಸ್ಟ್ ಒಂದು ಕಡೆಯಿಂದ ಎಲ್ಲ ಕೆಲಸ ಮುಗಿದ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಮನೆ ಕ್ಲೀನ್ ಮಾಡಿ ಆರಾಮಾಗಿ ಇದ್ಬಿಡ್ಬೋದು. ಕಾಲೇಜ್ ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ಹಿಂಸೆ. ಈ ಥರ ಮನೇಲಿದ್ದರೆ ಆರಾಮಾಗಿ ಅಮ್ಮಂಗೆ ಎಲ್ಲ ಕೆಲಸ ಮಾಡಿಕೊಟ್ಬಿಡ್ಬೋದು. ಕಾಲೇಜ್ ಇತ್ತು ಅಂದರೆ ನಾನು 7:30 ಅಷ್ಟರಲ್ಲೆಲ್ಲ ಮನೆ ಬಿಡಬೇಕಾಗುತ್ತಲ್ವ, ಆವಾಗ ಮಾಡೋಕ್ಕೇನೇ ಹಿಂಸೆ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ತಿಂಡಿ ಮಾಡಿಟ್ಟು ಮನೆ ಕಸ ಗುಡಿಸಿ ಹೊರಟು ಬಿಡ್ತೀನಿ. ಅಮ್ಮಂಗೆ ಸ್ವಲ್ಪ ಕೆಲಸ ಜಾಸ್ತಿ. ಈ ರೀತಿ ಮನೇಲಿತ್ತು ಅಂತ ಅಂದರೆ ಆರಾಮಾಗಿ ಮಾಡಿಕೊಡ್ತೀನಿ ಕೆಲಸ ಎಲ್ಲನೂ. ಇನ್ನು ನಮ್ಮ ಮನೇಲಿ ಯಾರೂ ಕಾಫಿ ಟೀ ಅಂತ ಏನು ಕುಡಿಯೋಲ್ಲ, ಅವ್ರಿಗಷ್ಟೇ ಅಲ್ವಾ, ಅದಕ್ಕೆ ಕಾಯಿಸಿ ಫ್ಲಾಸ್ಕ್ ಹಾಕಿ ಇಟ್ಬಿಡ್ತೀನಿ. ಸೊ ಇನ್ನು ನಾನು ವ್ಲಾಗ್ಸ್ನ ಯಾವ ರೀತಿ ಮಾಡಬೇಕು, ಏನು ಕಂಟೆಂಟ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನು ಟೀ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಇವತ್ತು ನೀರು ಕೂಡ ಬಿಟ್ಟಿದ್ರು. ನಮಗೆ ಹೆಂಗೆ ಅಂತ ಹೇಳಿದ್ರೆ ಒಂದಿನ ಬಿಟ್ಟು ಒಂದಿನ ಆ ರೀತಿ ನೀರನ್ನ ಬಿಡೋ ಅಂಥದ್ದು. ಒಂದಿನ ಮಧ್ಯಾಹ್ನ ಬಿಡ್ತಾರೆ, ಒಂದಿನ ಮಾರ್ನಿಂಗೇ ಬಿಟ್ಬಿಡ್ತಾರೆ, ಅಂದರೆ ಆಲ್ಟರ್ನೇಟಿವ್ ಆಗಿ. ಇವತ್ತು ಬೆಳಗ್ಗೆ ಬಿಟ್ಟಿದ್ರೆ ಇನ್ನು ನಾಳೆ ಬಿಟ್ಟು ನಾಡಿದ್ದು ಮಧ್ಯಾಹ್ನ ಬಿಡ್ತಾರೆ, ಆ ರೀತಿ. ಇನ್ನು ಇವತ್ತು ಮಾರ್ನಿಂಗೇ ನೀರು ಬಿಟ್ಟಿದ್ರು. ಅಮ್ಮನೂ ಅಷ್ಟೇ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಹಾಕ್ಬಿಡ್ತಾರೆ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಮಾರ್ನಿಂಗು ಫುಲ್ ಕೆಲಸ, ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮಾರ್ನಿಂಗು ಮಧ್ಯಾಹ್ನ ಟೈಮ್ ಇವೆಲ್ಲ ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ಇನ್ನು ನಾನು ನೀರೆಲ್ಲ ಹಿಡಿಯೋ ಅಷ್ಟರಲ್ಲೇ ಅಮ್ಮ ಬಟ್ಟೆ ಕೂಡ ವಾಶ್ ಮಾಡ್ತಾಯಿದ್ರು. ಸೊ ನನಗೆ ಈ ಥರ ಮಾರ್ನಿಂಗ್ನ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕಾಲೇಜ್ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲೆಲ್ಲ ನಾನು ಹಾಸ್ಪಿಟಲಲ್ಲಿ ಡ್ಯೂಟಿ ಮಾಡ್ತಾ ಇರಬೇಕಾಗುತ್ತೆ. ಸೊ ನಾನು ಈ ರೊಟೀನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಏನೇ ಆಗಲಿ ಆ ಮಾರ್ನಿಂಗ್ ಟೈಮು ಸನ್ಲೈಟ್ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಕೂತ್ಕೊಂಡು ಈಚೆ ಮನೆ ಹತ್ರ ಓಡಾಡೋದೆಲ್ಲ ಅದು ಹಳ್ಳಿಲಿರೋರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ನಾನಂತೂ ಇದನ್ನು ಆಲ್ಮೋಸ್ಟ್ 2.5 ಮಂತ್ಸಿಂದ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಡೇ ಹೊತ್ತಂತೂ ಹೆಂಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋಲ್ಲ, ಸಖತ್ ಮಿಸ್ ಮಾಡ್ಕೊತೀನಿ. ಇನ್ನು ನೀರೆಲ್ಲ ಹಿಡಿದ್ಬಿಟ್ಟು ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು. ಇನ್ನು ಅದಾದಮೇಲೆ ನಮ್ಮ ಮನೆ ಹತ್ರ ಯಾರೋ ತೋಟದಲ್ಲಿ ಮಾವಿನಕಾಯಿನ ಸಹ ಕಿತ್ಕೊಂಡು ಹೋಗ್ತಾಯಿದ್ರು. ಇವಾಗಿನ್ನೇನು ಮಾವಿನಕಾಯಿ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಗೊತ್ತಲ್ಲ, ಮಾವಿನಕಾಯಿ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ. ಅದರಲ್ಲೂ ನಾನು ಇದನ್ನು ಒಂದು ಬೇರೆ ರೀತಿಯೇ ಮಾಡ್ಕೊತೀನಿ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಏನಪ್ಪ ಅಂತಂದರೆ ಮಾವಿನಕಾಯಿ ತುಂಬ ಎಳೆಕಾಯಿನ ತೊಗೊಳ್ಬಾರ್ದು, ಮೀಡಿಯಮ್ ಆಗಿರೋದನ್ನ ತೊಗೊಂಡು ನೀವು ಅದನ್ನು ಯಾವುದೇ ಕಾರಣಕ್ಕೂ ಚಾಕುಲಿ ಕಟ್ ಮಾಡಿಬಿಡಿ, ಜಜ್ಜಬೇಕು ಅದನ್ನು. ಆವಾಗ ಹುಳಿ ಅಂಶ ಇರೋಲ್ಲ. ನೀವು ಫಸ್ಟೇ ಚಾಕು ಕಟ್ ಮಾಡ್ತು ಅಂತ ಹೇಳ್ಬಿಟ್ಟು ಹುಳಿ ಆಗಿಬಿಡುತ್ತೆ. ಇನ್ನು ಅದನ್ನು ಜಜ್ಜಿಬಿಟ್ಟು ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ದಪ್ಪ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸ್ಟಾರ್ಟಿಂಗ್ ಮಾತ್ರ ಚಾಕನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಬಾರ್ದು, ಆವಾಗ ಹುಳಿ ಆಗಿಬಿಡುತ್ತೆ. ಇನ್ನು
ಇನ್ನು ಇದನ್ನೆಲ್ಲ ಫುಲ್ ಕಟ್ ಮಾಡಿ ಬಾಕ್ಸ್ಗೆ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ಉಪ್ಪು ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಉಪ್ಪು ಆಮೇಲೆ ಮೆಣಸಿನ್ಕಾಯಿ ಪುಡಿ ಅಂದರೆ ಅಚ್ಕಾರದ ಪುಡಿ ಅದನ್ನು ಸೇರಿಸ್ಕೊಂಡು ಆಮೇಲೆ ನೀವು ಸಕ್ಕರೆನ ಹಾಕ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು, ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 2 ಅವರ್ಸ್ ಆದರೂ ನೆನೆಯೋಕೆ ಇಡಿ. ಆಮೇಲೆ ನೀರೆಲ್ಲ ಬಿಟ್ಕೊಂಡಿರುತ್ತಲ್ಲ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನಂತೂ ಇದು ಹಾಕಿದ ತಕ್ಷಣ ತಿಂದ್ಬಿಡ್ತೀನಿ, ಸಖತ್ತಾಗಿರುತ್ತೆ. ಇನ್ನು ಅದಾದಮೇಲೆ ತಿಂಡಿ ಟೀ ಎಲ್ಲ ರೆಡಿ ಆಗಿತ್ತಲ್ವ, ಅದನ್ನು ತಗೊಂಡು ಅವರಿಗೆ ಕೊಡೋಣ ತಿಂಡಿ ಊಟ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಹೊರಟ್ವಿ. ಒಂದು 8:30 ಆಗಿತ್ತು. ಆವಾಗ ತಿಂಡಿ ತೊಗೊಂಡು ಹೋಗಿ ಕೊಟ್ಟರೆ ಅವ್ರು ತಿಂಡಿ ತಿಂದುಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋದೆ. ನಾನು ಆರಾಮಾಗಿ ಟೀ ಫ್ಲಾಸ್ಕ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಅಮ್ಮ ನೋಡಿ ತಿಂಡಿ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹೊಸ ಮನೆ ನಮ್ಮ ಹಳೆ ಮನೆ ಹತ್ರನೇ ಸ್ವಲ್ಪನೇ. ಇನ್ನು ಆ ಟೈಮ್ಗೆ ಎಲ್ಲರೂ ಆವಾಗಲೇ ಬಂದ್ರಲ್ವ, ಸೊ ಎಲ್ರಿಗೂ ತಿಂಡಿ ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಪ್ಲೇಟ್ಗೆ ಹಾಕಿ ಕೊಡ್ತಾಯಿದ್ರು. ನಾನು ಎತ್ಕೊಟ್ಟೆ. ಇನ್ನು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಸೊ ಹಸು ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಹೊರಟ್ವಿ. ಇವನು ಯಶು ನೋಡಿ, ಇವನು ಬಂದಿದ್ದ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಕೈ ಕುಯ್ಕೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ ನಮ್ಮಮ್ಮಂಗೆ. ನಮ್ಮಮ್ಮ ಸುಮ್ಮನೆ ಹೋಗೋನಿದ್ದು ಯಾವಾಗಲೂ ಇದ್ದಿದ್ದೆ ಅಂತ ಹೇಳ್ತಾಯಿದ್ರು. ಸೊ ಮಧ್ಯಾಹ್ನ ಆಯ್ತಲ್ವ, ಹಸು ನೀರು ಕುಡಿಸ್ಬೇಕಲ್ವ. ಇವಾಗಂತೂ ಬಿಸಿಲಿರೋದ್ರಿಂದ ನಮಗೆ ಅಷ್ಟು ದಾಹ ಆಗುತ್ತೆ ಅಂದಮೇಲೆ ಹಸುಗಳ್ಗೇನು ಎಷ್ಟು ದಾಹ ಆಗೋಲ್ಲ. ಸೊ ಹಸುನ ನೀರು ಕುಡಿಸ್ಬಂದ್ಬಿಡೋಣ, ಆಮೇಲೆ ಊಟ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ಅಡುಗೆ ಕೂಡ ರೆಡಿಯಾಗಿತ್ತು ಇಷ್ಟರಲ್ಲೆಲ್ಲ. ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಂದರೆ ಎಲ್ಲನೂ ವ್ಲಾಗ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ತುಂಬ ಲೇಟಾಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಹಸು ನೀರು ಕುಡಿಸಿ ಬಂದ್ಬೇಡ. ಇನ್ನು 12:30 ಹಂಗೆ ನಾವು ಹಸು ನೀರು ಕುಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಿದ್ದು. ಇವನ್ನ ಸ್ವಲ್ಪ ರೇಗಿಸ್ಕೊಂಡು, ಅದು ಹೇರ್ ಸ್ಟೈಲು ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟು ಸ್ವಲ್ಪ ಕರಡಿ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅವನ್ನ ರೇಗಿಸ್ಕೊಂಡು ಅಮ್ಮ ನಾನು ಹೋಗ್ತಾ ಇದ್ವಿ ಹಸು ಹಿಡ್ಕೊಂಡು ಬರೋಕ್ಕೆ. ಅಲ್ಲೇ ನಮ್ಮ ಮನೆ ಹತ್ರನೇ, ತುಂಬ ದೂರ ಏನಿಲ್ಲ. ಹಸು ಕಟ್ಟಿದ್ದು ನಾವು ಅಲ್ಲೇ ಹಿಡ್ಕೊಂಡು ಬಂದು ನೀರು ಕುಡಿಸ್ಬಿಟ್ಟು ಅಲ್ಲಿ ನಮ್ಮದು ಅಂದರೆ ನಮ್ಮ ತೋಟದ ಹತ್ರ ಒಂದು ಬೇವಿನ ಮರ ಇದೆ, ಅದ್ರ ಕೆಳಗಡೆ ಕಟ್ಬಿಟ್ರೆ ಫುಲ್ ಆರಾಮಾಗಿ ತಂಪಾಗಿರ್ತದೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ಬೋದು ಎಷ್ಟು ಬಿಸಿಲು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಇನ್ನು ಹಸುಗಳಿಗೂ ಸಖತ್ ದಾಹ ಆಗಿರುತ್ತೆ ಅಲ್ವಾ. ಸೊ ನಿಮ್ಮ ಮನೆ ಹತ್ರನೂ ಯಾವ್ದಾದ್ರು ಒಂದು ಪಾತ್ರೆ ಏನಾದರೂ ಹಾಕ್ಬಿಟ್ಟು ನೀರನ್ನ ಎತ್ತಿ ಇಡಿ. ಸೊ ಹಕ್ಕಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ಸಹಾಯ ಆಗುತ್ತೆ. ಅವು ನಮ್ಮ ಥರನೇ ಅಲ್ವಾ, ಅವಕ್ಕೂ ಎಷ್ಟೊಂದು ದಾಹ ಅಂತ ಆಗುತ್ತೆ. ಇನ್ನು ಅದಾದಮೇಲೆ ಕನ್ವಿ ಕೂಡ ಬಂದಿದ್ಲು. ಅವಳ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲಾಂದರೆ ನಾನು ಅಮ್ಮ ಇಬ್ಬರು ಸುಮ್ಮನೆ ಕೂರಬೇಕಾಗಿತ್ತು. ಅವಳಂತೂ ಕ್ಯೂಟಾಗಿ ಇವಾಗ ಮಾತಾಡೋದಕ್ಕೂ ಸಖತ್ ಬೇಗ ಟೈಮ್ ಪಾಸ್ ಆಗುತ್ತೆ. ಅವಳೊಂದು ಸಲ 1-2 ದಿನಕ್ಕೆ ಒಂದು ಸಲ ಆದರೂ ನೋಡಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಂಡಂಗೆ ಅನಿಸ್ತಾ ಇರುತ್ತೆ. ಸೊ ಅವಳು ಕೂಡ ಬಂದಿದ್ಲಲ್ವ, ನಾವೆಲ್ಲರೂ ಸೇರಿ ಊಟ ಮಾಡಿ ಅವ್ರಿಗೂ ಊಟ ಎಲ್ಲ ಕೊಟ್ಬಿಟ್ಟು ಬಂದು ಆಲ್ಮೋಸ್ಟ್ 3 ಆಗಿತ್ತು. ಹಂಗೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅವಳ ಆಟಾಡಿಸ್ಕೊಂಡು ಇದ್ವಿ. ಅವಳು ಹೆಂಗಿದೆ ಅಂದರೆ ಇವಾಗ ಚೆನ್ನಾಗಿ ಸ್ವಲ್ಪ ಮಾತಾಡೋದೆಲ್ಲ ಕಲಿತಿದ್ದಾಳೆ ಅಲ್ವಾ, ಕ್ಯೂಟಾಗಿ ಮಾತಾಡ್ತಾ ಇರ್ತಾಳೆ. ಇನ್ನು ಸಂಜೆ ಆದಮೇಲೆ ಹಾಲೆಲ್ಲ ಕರೆದು ಎಲ್ಲ ಕೆಲಸ ಮುಗಿಸಿ ನೈಟ್ ಆದ್ರೂ ಸಹ ಇನ್ನು ಪೇಂಟವ್ರು ಕೆಲಸ ಮಾಡ್ತಾನೆ ಇದ್ದರು. ಅವ್ರು ಇವತ್ತು ನೈಟು ಕೂಡ ಕೆಲಸ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇದ್ದರು. ಸೊ ನೈಟ್ಗೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿ ನಾವು ಅವ್ರಿಗೆ ಊಟ ಹೋಗೋಷ್ಟರಲ್ಲಿ ಊಟ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೆಲಸ ಮಾಡ್ತಾಯಿದ್ರಲ್ವ, ಅಷ್ಟರಲ್ಲಿ ಅಮ್ಮ ನಾನು ಅಡುಗೆ ರೆಡಿ ಮಾಡ್ತಾಯಿದ್ವಿ. ಇವತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ, ಟೊಮೊಟೊ ಗೊಜ್ಜು, ರೈಸು ಮಾಡಿದ್ವಿ. ಡೈಲಿ ಒಂದು ವೆರೈಟಿ ಸಾಂಬಾರು ಮಾಡಬೇಕು ಅಂದರೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ಟೊಮೊಟೊ ಗೊಜ್ಜು ಅನ್ನ ಎಲ್ಲ ತಿಂತಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ, ಟೊಮೊಟೊ ಗೊಜ್ಜು ಎಲ್ಲ ಮಾಡಿ ಅವ್ರಿಗೆ ಊಟ ಕೊಟ್ಟು ಸ್ವಲ್ಪ ಗೇಟ್ಗೆ ಹೋಗಿತ್ತು, ಏನೋ ಐಟಮ್ಸ್ ತರಬೇಕಿತ್ತು, ಅದು ತೊಗೊಂಡು ಹಾಗೆ ಫಿಲ್ಟರ್ ನೀರು ಕೂಡ ಖಾಲಿ ಆಗಿತ್ತಲ್ವ. ಸೊ ನೀರನ್ನ ಸಹ ಇಟ್ಕೊಂಡು ಆಲ್ಮೋಸ್ಟ್ ಒಂದು 8:30-9 ಆಗಿತ್ತು ಅಂದ್ಕೊತೀನಿ. ಆವಾಗ ನೀರನ್ನ ಫಿಲ್ ಮಾಡಿಕೊಂಡು ಕ್ಯಾನ್ಗೆ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಮಾಮೂಲಿಯಾಗಿ ಹಸು ಎಲ್ಲ ಒಳಗೆ ಕಟ್ಬಿಟ್ಟು ನಾವು ಊಟ ಮಾಡಿ ಚಂದ್ರಂಗೆ ಗುಡ್ ನೈಟ್ ಹೇಳಿ 9-9:30 ಅಷ್ಟರಲ್ಲೆಲ್ಲ ಮಲ್ಕೊಂಡ್ವಿ. ಸೊ ನನ್ನ ಪ್ರಾಪರ್ ರೂಟೀನ್ ಈ ಥರ ಇರುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಫುಲ್ ಹ್ಯಾಪಿ ಆಗುತ್ತೆ. ಸೊ ಥ್ಯಾಂಕ್ ಯು.